ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಯಾರದೇ ರಾಜಕೀಯ ಬೆದರಿಕೆಗಳಿಗೆ ಬಗ್ಗದೆ ನೇರ ಸವಾಲುಗಳನ್ನು ಹಾಕುತ್ತಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಮುನಿಸ್ವಾಮಿ ಅವರು ಆಕ್ರೋಶದ ಜ್ವಾಲಾಮುಖಿಯನ್ನೇ ಹರಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ಗ್ಯಾರಂಟಿ ಹೆಸರಿನಲ್ಲಿ ನಡೆಯುತ್ತಿರುವ ಬಡವರ ಲೂಟಿಯ ವಿರುದ್ಧ ಮುನಿಸ್ವಾಮಿ ಅವರು ನೇರ ಸವಾಲು ಎಸೆದು ಸಿಡಿದೆದ್ದಿದ್ದಾರೆ. ರಾಜ್ಯದಲ್ಲಿ ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯ ಕುರಿತು ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದ ಮುನಿಸ್ವಾಮಿ, ಈ ರಾಜ್ಯಕ್ಕೆ ಯಾರು ಮುಖ್ಯಮಂತ್ರಿಯಾದರೂ ಅಷ್ಟೇ ಏಕೆ ಖುದ್ದು ರಾಹುಲ್ ಗಾಂಧಿಯೇ ಬಂದು ಇಲ್ಲಿ ಸಿಎಂ ಆದರೂ ನಮಗೇನೂ ಭಯವಿಲ್ಲ, ನಷ್ಟವೂ ಇಲ್ಲ. ಏಕೆಂದರೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಪಾಪದ ಕೊಡ ಈಗ ಸಂಪೂರ್ಣವಾಗಿ ತುಂಬಿ ಹೋಗಿದೆ. ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣವಾಗುತ್ತಿರುವ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಇವರ ಆಟ ಇನ್ನೂ ಮುಗಿದ ಅಧ್ಯಾಯ ಎಂದು ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಕಳೆದ 1 ವರ್ಷದಿಂದ ಇಡೀ ಸರ್ಕಾರ ಕೇವಲ ಕುರ್ಚಿ ಕಾಳಗದಲ್ಲೇ ಮುಳುಗಿ ಹೋಗಿದೆ. ಒಬ್ಬರನ್ನೊಬ್ಬರು ಹೇಗೆ ಕೆಳಗಿಳಿಸಬೇಕು, ಅಧಿಕಾರವನ್ನು ಹೇಗೆ ಕಸಿದುಕೊಳ್ಳಬೇಕು ಎಂಬ ಲೆಕ್ಕಾಚಾರದಲ್ಲೇ ದಿನ ಕಳೆಯುತ್ತಿದ್ದಾರೆ. ಈಗಾಗಲೇ ರಹಸ್ಯವಾಗಿ ಖಾಸಗಿ ಹೋಟೆಲ್ಗಳಲ್ಲಿ ಬಣ ರಾಜಕೀಯದ ಆಂತರಿಕ ಮೀಟಿಂಗ್ಗಳು ಭರದಿಂದ ಸಾಗಿವೆ. ತಮಗೆ ಯಾವ ಮಂತ್ರಿ ಸ್ಥಾನ ಸಿಗಬೇಕು, ಯಾರಿಗೆ ಪಂಗನಾಮ ಹಾಕಬೇಕು ಎಂಬ ಸಭೆಗಳಲ್ಲೇ ಮಗ್ನರಾಗಿದ್ದಾರೆ ವಿನಃ ಇವರಿಗೆ ಬಡವರ ಕಷ್ಟ ಬೇಡವಾಗಿದೆ ಎಂದು ತೀವ್ರವಾಗಿ ಲೇವಡಿ ಮಾಡಿದರು. ಇದೇ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಸಲಿ ಮುಖವಾಡವನ್ನು ಬಿಚ್ಚಿಟ್ಟ ಮುನಿಸ್ವಾಮಿ ಕಣ್ಣೊರೆಸುವ ತಂತ್ರಕ್ಕೆ ಕೈ ಹಾಕಿರುವ ಈ ಸರ್ಕಾರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 15,000 ಬಡವರ ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಿ ದ್ರೋಹ ಎಸಗಿದೆ ಎಂದು ನೇರ ಆರೋಪ ಮಾಡಿದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಡವರಿಗಾಗಿ ಕೊಡುತ್ತಿರುವ 5 ಕೆಜಿ ಉಚಿತ ಅಕ್ಕಿಯನ್ನು ಬಿಟ್ಟರೆ ಈ ರಾಜ್ಯ ಸರ್ಕಾರದಿಂದ ಜನರಿಗೆ ಬೇರೇನೂ ಸಿಗುತ್ತಿಲ್ಲ. ರಾಗಿ ಕೊಡುವುದಾಗಿ ಸುಳ್ಳು ಹೇಳಿ ತಿಂಗಳುಗಟ್ಟಲೆ ಬಡವರನ್ನು ಸಾಯಿಸುತ್ತಿದ್ದಾರೆ. ನೀವು ಯಾವುದೇ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ನೋಡಿದರೆ ಇವರ ಯೋಗ್ಯತೆ ಏನೆಂಬುದು ಕಣ್ಣಿಗೆ ಕಟ್ಟಿದಂತೆ ತಿಳಿಯುತ್ತದೆ. ಗ್ಯಾರಂಟಿ ಕಾರ್ಡ್ ನೋಡಿ ವೋಟ್ ಹಾಕಿದ ಜನರಿಗೆ ಅಗೋರಾ ತಾವು ಮೋಸ ಹೋಗಿರುವುದು ಸರಿಯಾಗಿ ಮನವರಿಕೆಯಾಗಿದೆ ಎಂದರು. ರಾಜ್ಯದ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಇವರೇ ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆದುಕೊಂಡು ವಿನಾಶದ ಹಾದಿ ಹಿಡಿಯಲಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಮೈತ್ರಿಕೂಟವು 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಭರ್ಜರಿಯಾಗಿ ಗೆದ್ದು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದು ಮುನಿಸ್ವಾಮಿ ಅವರು ಮುಖಾಮುಖಿ ಸವಾಲು ಹಾಕಿ ವಿಶ್ವಾಸದ ಘರ್ಜನೆ ಮೊಳಗಿಸಿದ್ದಾರೆ. ರಾಜ್ಯ ರಾಜಕಾರಣದ ಇಂತಹದ್ದೇ ಮತ್ತಷ್ಟು ರೋಚಕ ಹಾಗೂ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಇದು ನಿಮ್ಮ ಪ್ರಾದೇಶಿಕ ಧ್ವನಿ. ಮುಖ್ಯಮಂತ್ರಿ ಆದ್ರೂ ಸರಿನೇ, ಇಲ್ಲ ರಾಹುಲ್ ಗಾಂಧಿ ಬಂದು ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರೂ ಸರಿನೇ, ಅವರೇನು ಪಾಪಗಳು ಮಾಡಿದ್ದಾರೆ. ಪಾಪದ ಕೊಡ ತುಂಬೋಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ಆಗಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕುರ್ಚಿ ಕಾದಾಟದಲ್ಲಿ ಸುಮಾರು 1 ವರ್ಷದಿಂದ ಇದೇ ರೀತಿಯಲ್ಲಿ ನಡೀತಾ ಇತ್ತು. ಕೃಷ್ಣಾರೆಡ್ಡಿ ಅಣ್ಣ ಹೇಳ್ದಂಗೆ ಮುಂದಿನ ದಿನದಲ್ಲೂ ಇವ್ರನ್ನ ಹೆಂಗೆ ಇಳಿಸೋದು ಅನ್ನೋ ಲೆಕ್ಕಾಚಾರದಲ್ಲಿ ಅದೂ ಶುರು ಆಗುತ್ತೆ. ಈಗಾಗಲೇ ಒಂದು ಬಣ ಬೇರೆ ಬೇರೆ ಕಡೆ ಪ್ರೈವೇಟ್ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಮೀಟಿಂಗ್ಲೆಲ್ಲ ಶುರು ಮಾಡಿದ್ದಾರೆ. ನಮ್ಗೆ ಯಾವ ಮಂತ್ರಿ ಕೊಡ್ತಾರೆ, ನಮ್ಗೆ ಯಾವ್ದು ಮಂತ್ರಿ ಕೊಡ್ತಾರೆ, ನಮ್ಮ ಫೇವರ್ ಆಗಿರ್ತಕ್ಕಂಥ ನಮ್ಮ ಬಣದವ್ರಿಗೆ ಕೊಡ್ತಾರೆ, ಆ ಬಣದವ್ರಿಗೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಶುರುವಾಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನೇ ಬಂದ್ರೇನು, ಯಾರಿಗೆ ಸುಮಾರು ಒಂದು 10 ಜನ ಕೋರ್ಟ್ಗಳು ಹೊಲ್ಸ್ಕೊಂಡಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಈಗಲೂ ಅದು ಆಗೋವರೆಗೂ ಗ್ಯಾರಂಟಿ ಇಲ್ಲ. ಆದ್ರೂ ನಮಗೇನು ಲಾಸ್ ಏನಿಲ್ಲ. ಬರ್ತಕ್ಕಂಥ ಚುನಾವಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಶಾಸಕರು ನಮ್ಮ NDAಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ JDSಯಿಂದ ನಾವು 100% ಗೆಲ್ತೀರಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ. ಅವ್ರು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಿರೋದ್ರಿಂದ ಇವತ್ತು ಪ್ರತಿಯೊಂದು ಇದರಲ್ಲೂ ಇವ್ರಿಗೇನು ಬಡವರಿಗೆ ಅಕ್ಕಿ ಕೊಡ್ತೀರಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರ್ತಕ್ಕಂಥ 5 ಕೆಜಿ ಅಕ್ಕಿ ಬಿಟ್ಟರೆ ಬೇರೆ ಇನ್ನೇನು ಕೊಡ್ತಾ ಇಲ್ಲ. ಕೇಳಿದಾಗ ಸಚಿವರು ಆರ್ಕೆ ಉತ್ತರ ಕೊಡೋಂಥದ್ದು, ಪತ್ರಕರ್ತರ ಮೇಲೆ ಧಮಕಿ ಹಾಕೋಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಂಥದ್ದು ಇದೆಲ್ಲ ನಡೀತಾ ಇದೆ. ಇದನ್ನೆಲ್ಲ ನೋಡಿದಾಗ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 15,000 ಪಡಿತರ ಚೀಟಿಗಳನ್ನು ಇವರು ರದ್ದು ಮಾಡಿದ್ದಾರೆ. ಗೊತ್ತಾಗುತ್ತೆ ಜನಕ್ಕೆ. ಇವಾಗ ಗ್ಯಾರಂಟಿ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕಿರ್ತಕ್ಕಂಥ ಜನಕ್ಕೆ ಯಾವಾಗ ಈ ಪಡಿತರ ಚೀಟಿಗಳನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಇದೆ. ಇವತ್ತು ಅಕ್ಕಿ ಇನ್ನೊಂದು ಮತ್ತೊಂದು ಕೊಡದೇ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಟ್ಟಿರ್ತಕ್ಕಂಥ ಅಕ್ಕಿನೇ ಇವಾಗ ಕೊಡ್ತಾ ಇರ್ತಕ್ಕಂಥದ್ದು. ರಾಗಿನೂ ಕೊಡ್ತೀನಿ ಅಂತೇಳಿ ಅದು 1 ತಿಂಗಳು 2 ತಿಂಗಳು ಪೆಂಡಿಂಗ್ ಇಟ್ಕೊಂಡು
ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವರೇ ಹೇಳ್ತಾರೆ. ನೀವು ಕ್ಯಾಮ್ರಾ ಎತ್ಕೊಂಡು ಹೋಗಿಲ್ಲ ಅಂದರೆ ಕರೆಕ್ಟಾಗಿ ಎಲ್ಲ ವಿಷಯಗಳು ಹೇಳ್ತಾರೆ, ಏನೇನು ಹೆಂಗೆ ಅಂತ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರೇ ಮುಖ್ಯಮಂತ್ರಿಗಳಾದ್ರೂ ನಮಗೇನು ಅದರಿಂದ ಲಾಸ್ ಏನಿಲ್ಲ. ಅವ್ರ ದಿನ ಇದ್ದಿದ್ದು ತಪ್ಪುಗಳು ಮಾಡ್ತಾನೆ ಇರಿ. ಇದುವರೆಗೂ ಬೇಕಾದಷ್ಟು ತಪ್ಪುಗಳು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಮುಂದೇನೂ ಅದಕ್ಕಿಂತ ಹೆಚ್ಚಿಗೆ ಭ್ರಷ್ಟಾಚಾರ ಮಾಡಿ ಅವರವರೇ ಕಾಲುಗಳು ಹೇಳ್ಕೊಳ್ಳೋಂಥ ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ NDA ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ರೆಡಿಯಾಗಿದ್ದೀವಿ.